ತಮಿಳ್ ಫ್ಲೇವರ್ ಅಂತ ಹೇಳಿದ್ದಲ್ಲ. ಬೇಸಿಕ್ಲಿ ಅವ್ರು ಬರ್ಕೊಂಬಂದಾಗ ಅವರಿಗೆ ಕರ್ನಾಟಕದ ಏನೂ ಗೊತ್ತಿರಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಹಬ್ಬ ಅಂದ್ಕೊಳ್ಳೋಣ, ಆ ಊರು ಆ ಏರಿಯಾದಕ್ಕೆ ಹೋಗ್ಬೇಕಾದ್ರೆ ಏರಿಯಾದಲ್ಲಿ ಒಂದು ಹಬ್ಬ ನಡೀತಾ ಇತ್ತು, ಅವ್ರೇನು ಮಾಡಿರ್ತಾರೆ ಅಲ್ಲಿಂದ ಏನೋ ಬರೆದಿರ್ತಾರೆ. ಸೊ ಇಲ್ಲಿ ಇದು ನಡೆಯೋದು ಅಂತ ಗೊತ್ತಾದಾಗ ಈ ಕಲ್ಚರ್ದು ಒಂಚೂರು ಅವರಿಗೆ ಅವೇರ್ನೆಸ್ ಸಿಗುತ್ತೆ. ವಿ ವುಡ್ ಹ್ಯಾಡ್ ದ ರೈಟ್ ಪೀಪಲ್ ಅವರೊಟ್ಟಿಗೆ ಕೂತ್ಕೊಂಡು. ಸೊ ಅದೆಲ್ಲ ಆದಾಗ ಕರೆಕ್ಟಾಗಿ ಹೋಗುತ್ತೆ ಅಷ್ಟೇ, ಬೇರೇನಿಲ್ಲ. ಈ ಸಿನಿಮಾ ಯಾವುದೇ ಒಂದು ನೇಟಿವಿಟಿ ಸುತ್ತ ಇಲ್ಲ, ಇದು ಒಂದು ಕಲ್ಚರ್ ಸುತ್ತ ಇಲ್ಲ ಇದು. ಬಟ್ ಹಾಗೆ ನೋಡೋಕ್ಕೆ ಹೋದರೆ ತುಂಬ ವರ್ಷಗಳ ಹಿಂದೆ ನಾವು ಗೊತ್ತಿಲ್ಲದೇ ಇರೋ ಒಂದು ಕಲ್ಚರ್ ಅಂದರೆ ಚೈನೀಸ್ ಕಲ್ಚರ್. ಅವತ್ತಿಗೆ 36 ಚೇಂಬರು, ಶಾಲಿನ್ನು, ಅದು ಇದೆಲ್ಲ ಅವತ್ತೇ ಒಪ್ಕೊಂಬಿಟ್ಟಿದ್ವಿ ನಾವು. ನಮಗೇನು ಗೊತ್ತಿಲ್ಲ. ಕಾಂತಾರ ನಮ್ಮ ಕಲ್ಚರು, ನಾರ್ತ್ ಇಂಡಿಯಾಗೆ ಗೊತ್ತು. ಸೊ ಐ ಥಿಂಕ್ ಒಂದು ನ್ಯೂ ಕಲ್ಚರ್ ಬಂದಾಗಲೇ ಒಬ್ರಿಗೆ ಆಕರ್ಷಣೆ ಬರೋದು, ಏನೋ ಹೊಸ್ತಿದ್ದು ನೋಡೋಣ ಅಂದ್ಬಿಟ್ಟು ಅಂತ. ಕರೆಕ್ಟ್. ಸೊ ನೇಟಿವಿಟಿ ಇಸ್ ನಾಟ್ ಎಟ್ ಆಲ್ ಅ ವರ್ಡ್ ಎನಿಮೋರ್ ಸರ್. ಐ ಥಿಂಕ್ ವಿ ಆಲ್ ಎಕ್ಸೆಪ್ಟೆಡ್ ಇಟ್ ಲಾಂಗ್ ಬ್ಯಾಕ್. ಇವಾಗ ಸ್ವಲ್ಪ ಓಪನಾಗಿ ಅರ್ಥ ಆಗ್ತದೆ ನಮ್ಗೆ ಅಷ್ಟೇ. ಇಲ್ಲಿ ಚಿಕ್ಕ ಪುಟ್ಟ ಅದು ಹೇಳಿದ ನಮ್ಮ ಏರಿಯಾ ದಸರಾ ನಡೀತಾರೆ ಅಂತ ಅಂದ್ಕೊಳ್ಳೋಣ, ಅದಿಲ್ಲ. ಸೊ ಒಂದೊಂದು ಏರಿಯಾದಲ್ಲಿ ಒಂದು ಸಂಭ್ರಮ ನಡಿಬೇಕಾರೆ ಅದು ಹೇಗಿರುತ್ತೆ, ಅಲ್ಲಿ ಯಾವ್ಯಾವ ಥರ ಮೇಕಪ್ ಹಾಕೋತಾರೆ, ಅದ್ರ ಬಗ್ಗೆ ಒಂಚೂರು ಅವರಿಗೆ ಗಮನ ಸಲ್ಲಿಸ್ಬೇಕು. ಅದು ಬಿಟ್ಟರೆ ಬೇರೆ ಇಲ್ಲ. ಹಿ ಹ್ಯಾಡ್ ರಿಟರ್ನ್ ಅ ಪರ್ಫೆಕ್ಟ್ ಒನ್ ವಿಚ್ ಇಸ್ ಗಾಟ್. ಯಾವುದು ಕರ್ನಾಟಕಕ್ಕಾಗಲಿ ತಮಿಳಿಗಾಗಲಿ ಸೀಮಿತವಾದಂಥ ಕಥೆ ಅಲ್ಲ. ಫಿಲ್ಮಿ ಪ್ಯಾಕ್ ಕರ್ನಾಟಕದಿಂದ ಸರ್, ಈ ಮೊನ್ನೆ ಒರೈನ್ ಮಾಲಲ್ಲಿ ಸಂಯುಕ್ತ ಮತ್ತೆ ಹೇಳಿದ್ರು ನೀವು ಡ್ಯಾನ್ಸ್ ಮತ್ತೆ ಫೈಟ್ ಒಂದೇ ಸೀನಲ್ಲಿ ನೋಡ್ಬೋದು ನಾವು ಸುದೀಪ್ ಸರ್ದು ಅಂತ. ಸೊ ಆ ಕಾಳಿ ದೇವಿ ಮುಂದೆ ನೀವು ಡ್ಯಾನ್ಸ್ ಮಾಡೋದಿರಲಿ, ಆ ಸೀನ್ ಎಲ್ಲ ನೋಡಿದಾಗ ವಿ ಆರ್ ಸೋ ಎಕ್ಸೈಟೆಡ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅವರು ಮೋಸ್ಟ್ಲಿ ಏನು ಹೇಳಿರ್ತಾರೆ ಅಂದರೆ ಸುದೀಪ್ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಫೈಟ್ ಮಾಡ್ದಂಗೆ ಇರುತ್ತೆ ಅಂತ ಇರ್ಬೋದೇನೋ. ಅದು ಇಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ರಾತ್ರಿ ಶೂಟಿಂಗ್ ಸರ್, 3 ತಿಂಗಳಿಂದ ಶೂಟಿಂಗ್. ಆಲ್ರೆಡಿ ನೈಟ್ ಮಾಡಬೇಕಾದ್ರೆ ನಮಗೆ ಆಲ್ರೆಡಿ ಎಲ್ಲ, ನೀವು ಯಾವುದೋ ಒಂದು ದೇವಿ ವಿಗ್ರಹ ಇಟ್ಬಿಟ್ಟು 2 ಕೈ ಇಟ್ಟರೆ ನಮ್ಗೆ ಆಲ್ರೆಡಿ ಎಂಟೆಂಟ್ ಕಾಣ್ತಾ ಇರುತ್ತೆ. ಆಲ್ರೆಡಿ ಅಲ್ಲಿರ್ತೀವಿ, ಆ ಝೋನಲ್ಲಿ ಇರ್ತೀವಿ ನಾವು. ಸೊ ನನಗೆ ಹಿಂದೆ ಬ್ಯಾಕ್ ತಿರುಗಿಬಿಟ್ಟು ನಾನು ಏನು ನೋಡೇ ಇಲ್ಲ. ನನಗೆ ಆ್ಯಕ್ಚುಲಿ ಆ ಫ್ರೇಮ್ ನೋಡಿದ್ದೆ ವಾಪಸ್ ಬಂದು ನಿಂತ್ಕೊಂಡ್ಮೇಲೆ. ಶೂಟಿಂಗ್ ನಡಿಬೇಕಾದ್ರೆ ಹೇಗಾಗಿರುತ್ತೆ, ಒಬ್ಬರು ಆಕಳಿಸ್ತಾ ಇರ್ತಾರೆ, ಒಬ್ರು ಏನೋ ಮಾಡ್ತಾ ಇರ್ತಾರೆ. ರಾವಣನ ಕಿರೀಟ ಹಾಕಿದ್ರೆ ಅದು ಹಿಂಗೆ ಉದುರಿರುತ್ತೆ ರಾತ್ರಿ ಹೊತ್ತು. ಅದೆಲ್ಲ ಸರಿ ಮಾಡ್ಕೊಂಡು ಇಲ್ಲಷ್ಟೊಳಗೆ ನಾವು ಪೊಸಿಷನ್ ಕೊಟ್ಟಿರ್ತೀವಿ. ನಮಗೆ ಬರೀ ಎದುರುಗಡೆ ನಿಂತಿರೋರು ಅಲ್ಲಾರೋ ಕಟ್ಟೆರ್ ಇಟ್ಕೊಂಡು ಆಕಳಿಸ್ತಾ ಇರ್ತಾರೆ, ಅಲ್ಲಾರೋ ಹೊಗೆ ಬಿಡೋಕ್ಕೆ ಕಾಯ್ತಾ ಇರ್ತಾರೆ. ಕರೆಕ್ಟ್, ಆ ಥರ ಇರುತ್ತೆ. ಸೊ ನಾವು ಏನು ಮಾಡಬೇಕು, ನಾವು ನಿದ್ದೆ ಸುಸ್ತಾಗಿ ಹೋಗಿರ್ತೀವಿ. ಮಾಡ್ಕೊಂಡು ಬಂದು ಫ್ರೇಮ್ ನೋಡಿದಾಗಲೇ ಗೊತ್ತಾಗಿದ್ದು ನನಗೆ, ಇಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಈ ಫ್ರೇಮ್ನ ಅಂದ್ಬಿಟ್ಟು ಅಂತ. ನನ್ನ ಹಿಂದೆ ವಿಗ್ರಹ ಆಯಿತು ಅನ್ನೋದು ಗೊತ್ತಿಲ್ಲ ನನಗೆ. ಅಂದರೆ ಅವರೆಲ್ಲ ತಿರ್ಕೊಂಡಿತ್ತು, ನನಗೆ ಅವ್ರಿಗೆ ಅಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಟ್ಟಾರ ಅನ್ನೋದು ಗೊತ್ತಿಲ್ಲ. ಬಟ್ ದಟ್ಸ್ ಅ ರೇರ್ ಥಿಂಗ್ ದಟ್ ವೇರ್ ಫೈಟ್ ಆ್ಯಂಡ್ ಡ್ಯಾನ್ಸ್ ಒಟ್ಟಿಗೆ ಕಂಬೈನ್ ಆಗುತ್ತೆ. ಹಾಡಲ್ಲೇ ಡ್ಯಾನ್ಸ್, ಬಿಕಾಸ್ ಅದು ರಿದಮ್ಸಲ್ಲಿ ಹೋಗ್ಬೇಕೀಗ. ಸುಮ್ಮನೆ ಇಷ್ಟ ಬಂದಂಗೆ ಹೊಡೆಯೋಕ್ಕಾಗಲ್ಲ. ಅದೇ ನನ್ನ ತೊಡೆ ತಟ್ಟಿ ಬಾರೋ, ಅದರಲ್ಲಿ ಅಷ್ಟರಲ್ಲಿ ಹೊಡೆದ್ಬಾರ್ದು. ನಾನು ಅಷ್ಟರೊಳಗೆ ಹೊಡೆದು ಬಂದು ನಿಂತ್ಕೊಂಡು ಇವಾಗ ಇನ್ನೊಂದು ವೆಪನ್ ಆ ಕಡೆ ಈ ಕಡೆ ಹೋಗ್ಬೋದು ವೆನ್ ಇಟ್ ಈಸ್ ದಟ್ ಸ್ಟ್ರಿಂಗ್ಸ್. ಅದು ಸ್ವಲ್ಪ ಟೈಮ್ ತೊಗೊಂತು. ಬಟ್ ಶೋಭಿ ಮಾಸ್ಟರ್ ಆ್ಯಂಡ್ ಕೆವಿನ್ ಇಬ್ಬರು ಕಂಬೈನ್ ಆಗಿ ಒಂದು ಫಸ್ಟ್ ಟೈಮ್ ನನ್ನ ಕರಿಯರಲ್ಲಿ ಅಟ್ಲೀಸ್ಟ್ ಐ ಹ್ಯಾಡ್ ಅ ಸ್ಟಂಟ್ ಮಾಸ್ಟರ್ ಆ್ಯಂಡ್ ಅ ಡ್ಯಾನ್ಸ್ ಮಾಸ್ಟರ್ ಬೋತ್ ಟುಗೆದರ್. ಸೊ ಒಬ್ಬೊಬ್ಬರು ಒಂದೊಂದು ಹೇಳ್ತಿಯಾರು ಬಂದು, ಅವ್ರು ಈ ಸ್ಟೆಪ್ ಕಂಪ್ಲೀಟ್ ಮಾಡಿ ಹೊಡೀರಿ ಅಂತಾರೆ. ಅವ್ರು ಇಲ್ಲ ಸರ್ ಇದು ಮಿಸ್ ಆಗುತ್ತೆ, ನೀವು ಹೊಡೆದು ಆಮೇಲೆ ಸ್ಟೆಪ್ ಕಂಪ್ಲೀಟ್ ಮಾಡಿ ಅಂತಾರೆ. ಸೊ ಇದಿಷ್ಟು ನಡೀತಾ ಇತ್ತಲ್ಲಿ. ಬಟ್ ಓವರ್ ಆಲ್ ಐ ಗೆಸ್ ದೇ ಕ್ರಾಫ್ಟೆಡ್ ಇಟ್ ವೆರಿ ವೆಲ್. ಸೊ ಲಾಟ್ ಆಫ್ ಕ್ರೆಡಿಟ್ ಡೈರೆಕ್ಟ್ರಿಗೂ ಹೋಗಬೇಕು ಆ ಥರ ಒಂದು ಐಡಿಯಾ ತಂದಿದ್ದಕ್ಕೆ, ಮಾಡಿದ್ದಕ್ಕೆ. ಸೊ ದಟ್ ವಾಸ್ ಲಿಟಲ್ ಡಿಫಿಕಲ್ಟ್. ಬಟ್ ಅಂದರೆ ನನಗೆ ಆಟ್ ಅ ಟೈಮ್ ನನಗೆ ಫೈಟ್ ಮಾಸ್ಟ್ರು ಇಲ್ಲ ಡ್ಯಾನ್ಸ್ ಮಾಸ್ಟ್ರು ಇಬ್ಬರಲ್ಲಿ ಒಬ್ರನ್ನ ಕೊಟ್ಟರೆ ಈಸಿ. ನನಗೆ ಇಬ್ಬರನ್ನ ಒಟ್ಟಿಗೆ ಕನ್ವಿನ್ಸ್ ಮಾಡಿರೋದು ಭಾಳ ಕಷ್ಟ ಇದೆ. ಬಟ್ ಆದರೂ ಮಾಡಿದ್ವಿ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್. ಅಂದರೆ ಅದು ಲಾಸ್ಟ್ ಶಾಟ್ ಆಗಿತ್ತು ಸರ್, ಮುಗಿಸಿದ್ರೆ ಬಿಡ್ತಾರೆ ಅಂತ ಹೇಳಿದರು. 5 ಗಂಟೆಗೆ ತೆಗ್ದಿದ್ದು ಶಾಟ್ ಅದು. 5 ಗಂಟೆಗೆ ತೆಗ್ದಿದ್ದು ಶಾಟು. ಈ ಕಡೆ ಬೇರೆ ನಮ್ಮ ಇಂದ್ರಜಿತ್ ಲಂಕೇಶ್ ಅವ್ರು ಬಂದಿದ್ದರು ಸೆಟ್ಟಿಗೆ. ಅವ್ರು ಕೂತಿದ್ರು. ನಾವು ಕೂತಿದ್ದು ನೋಡಿ, ಏನು ಬ್ರದರ್ ಟಯರ್ಡ ಅಂದರು. ಅದು ಏರ್ಬಿಡ್ತು ನನಗೆ. ಯಾರು ಟಯರ್ಡ್ ಏನು ಹೇಳ್ತಾ ಇದೆ ನೀನು, ಚಾನ್ಸೇ ಇಲ್ಲ ಅಂದ್ಬಿಟ್ಟು ಅಂತ. ನಮ್ಮ ಇಂದ್ರಜಿತ್ ಅವ್ರನ್ನ ನೋಡಿದಿರಲ್ಲ ಎಲ್ಲರೂ, ಅವ್ರು ರಾತ್ರಿ 5 ಗಂಟೆ ಈಗಷ್ಟೇ ಶವರಿಂದ ಹೊರಗೆ ಬಂದೇ ಇರ್ತಾರೆ. ಅವಾಗ ಅಷ್ಟು ಫ್ರೆಶ್ ಇದ್ರು ಅವರು. ಸೊ ನಾನು ಹೋಗ್ಬಿಟ್ಟು ಅದು ಏನು ಬೇಕು ಕೇಳಿದೆ. ಸರ್ ಈ ಮೈ ಮರ್ತಂಗೆ ಕುಣೀರಿ ಅಂದರು. ಆಯ್ತು ಒಂದೇ ಟೇಕಲ್ಲಿ ಮಾಡಪ್ಪ ಅಂದ್ಬಿಟ್ಟು, ನೀವು ನಂಬಲ್ಲ, ಡ್ಯಾನ್ಸ್ ಮಾಡಿ ಅದೇ ಸ್ಟೆಪ್ಪಲ್ಲಿ ಹಂಗೆ ಹೋಗ್ಬಿಟ್ಟಿದ್ದೀನಿ ನಾನು. ಇನ್ನು ನಿಲ್ಸಿದ್ರೆ ರೀಟೇಕ್ ಹೇಳ್ತಾರೆ ಅಂದ್ಬಿಟ್ಟು ನಿಂತ್ಕೊಳ್ಳೇ ನಾನು. ಸಾಕು ಅಂದ್ಬಿಟ್ಟು ಹಂಗೆ ಹೋಗ್ಬಿಟ್ಟು ಆಮೇಲೆ ವ್ಯಾನಲ್ಲಿ ತಂದು ತೋರಿಸಿದ್ರು ಆ ಶಾರ್ಟು. ಬಟ್ ಭಾಳ ಅಷ್ಟೊಳಗೆ ಮೇಕಪ್ ತೆಗ್ದುಬಿಟ್ಟಿದ್ದೆ ನಾನು. ಆಗಲ್ಲ, ಅವಾಗ ಏನೋ ಮಾಡ್ಕೋಬೋದು.
ಬಟ್ they've done a good job. Everybody, I think that credit should go to ನಮ್ಮ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೋ ವ್ಯಕ್ತಿ ಅಂದರೆ ಆ್ಯಕ್ಚುಲಿ ನಮ್ಮ ಶೇಖರ್ ಚಂದ್ರು. ನೀವೇನು ನೋಡ್ತಾ ಇದ್ದೀರಿ ಅದಷ್ಟಕ್ಕೂ ಆ ಫ್ರೇಮ್ ಬರೋಕ್ಕೆ, ಆ ಸ್ಮೋಕ್ ಎಫೆಕ್ಟ್ಸ್ ಕ್ಯಾಪ್ಚರ್ ಮಾಡೋಕ್ಕೆ, ದಟ್ ಹೋಲ್ ಕಲರ್ ಪ್ಯಾಲೆಟ್, ಶೇಖರ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಮ್ಯಾಕ್ಸು ದೊಡ್ಡ ಕಣ್ಣೇ ಶೇಖರ್. ಆ ಲೈಟ್ ಇನ್ನೊಂದು ಕತ್ಲೆಯಲ್ಲಿ ತೆಗಿಯೋದೇನು ಗೊತ್ತಾಗಿದ್ರೆ ಸ್ವಲ್ಪ ಯಾಮಾರಿದ್ರು ಯಾವುದೋ ಫಿಲಮಿಗೆ ಕಂಪೇರ್ ಆಗುತ್ತೆ ಡಾರ್ಕ್ ಅಂದ್ಬಿಟ್ಟು, ಇಲ್ಲಾಂದ್ರೆ ಏನಾಗುತ್ತೆ ತಪ್ಪೇನಿಲ್ಲ, ಬಟ್ ಇಟ್ ವಿಲ್ ಬಿ ಕಂಪೇರ್ ಆರ್ ಯುಲ್ ಸೇ ದಟ್ ಇದು ಕತ್ಲೆ ಇದೆ ಕಾಣಿಸಲ್ಲ. ಬಿಕಾಸ್ ಆಲ್ಸೋ ಥಿಯೇಟರ್ಸಲ್ಲಿ ಎಷ್ಟೋ ಕಡೆ ಡೆನ್ಸಿಟಿ ಕಮ್ಮಿ ಇಟ್ಟಾಗ ಗೊತ್ತೇ ಆಗೋಲ್ಲ. ಅಂಥದ್ರಲ್ಲಿ ಲೈಟಿಂಗು ಮಾಡಿ, ಬಟ್ ಸ್ಟಿಲ್ ಟು ಮೇಕ್ ಯು ಬಿಲೀವ್ ಇಟ್ ಇಸ್ ನೈಟ್. ನಾರ್ಮಲಿ ಲೈಟ್ ಹಾಕಿದ್ರೆ ತುಂಬ ಬ್ರೈಟ್ ಕಾಣುತ್ತೆ. ಹೀ ಈಸ್ ಡನ್ ಅ ಗ್ರೇಟ್ ಜಾಬ್ ವಿತೌಟ್ DI. ಈಸ್ ಡನ್ ಅ ಗುಡ್ ಜಾಬ್. ಅದಿರುತ್ತೆ ಸರ್, ತಪ್ಪೇನಲ್ಲ. ಯಾವುದೋ ಒಂದು ಸಿನಿಮಾ ಕಂಪೇರ್ ಮಾಡೋದು ತಪ್ಪು ಅಂತನೋ ಅಲ್ಲ, ಅದು ಅವಮಾನನೂ ಅಂತಲ್ಲ. ಅದು ಚೆನ್ನಾಗಿ ಹೋಗಿರೋದ್ರಿಂದ ಎಲ್ಲರೂ ಇನ್ಸ್ಪೈರ್ ಆಗಿ ಆ ಥರ ತೆಗಿತಾ ಇದ್ದಾರೆ ಅಂತ ಅನ್ನೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ಅದಲ್ವಲ್ಲ ಎಫರ್ಟ್. ಸೊ ಆ ವಿಚಾರದಲ್ಲಿ ಶೇಖರ್ ಇಸ್ ಡನ್ ಅ ವಂಡರ್ಫುಲ್ ಜಾಬ್. ಆ ಹಾಡಲ್ಲೂ ನೀವು ನೋಡಬೇಕಾದ್ರೆ ಡೋಂಟ್ ಫರ್ಗೆಟ್ ಇಟ್ ಇಸ್ ನೈಟ್. ಲೈಟಿಂಗ್ ಸರಿ ಬಂದಿಲ್ಲ ಅಂದರೆ ಒಂದು ಕುಂಕುಮ ಏರಲ್ಲಿ ಜಾಸ್ತಿ ಹೋದರೆ ಆರ್ಟಿಸ್ಟ್ ಕಾಣಿಸಲ್ಲ, ಸ್ಮೋಕ್ ಜಾಸ್ತಿ ಬಂದರೆ ಕಾಣಿಸಲ್ಲ. ಅಟ್ ದ ಸೇಮ್ ಟೈಮ್ ಕಾಲು ಇಡ್ತಿದ್ದಂಗೆ ಆ ಕಡೆಯಿಂದ ಫೈರ್ ಸಿಂಕ್ ಆಗಬೇಕು 2 ಸಿಲಿಂಡರ್ದು. ಸೊ ದೆರ್ ಇಸ್ ಅ ಲಾಟ್ ಆಫ್ ಟೈಮಿಂಗ್. ಅವ್ರು ಬಂದು ಹಿಂಗೆ ತಿರುಗಿ ಹಿಂಗೆ ನಿಂತ್ಕೊಂಡಷ್ಟೊಳ ಆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ 2 ಬೆಂಕಿ, ಆ ಸಿಲಿಂಡರ್ ದೊಡ್ಡದು ಹಾಕಿರ್ತಾರೆ ಬ್ಯಾಕಲ್ಲಿ, ಅದೆಲ್ಲ ಬರಬೇಕು ಅಂದರೆ ತುಂಬ ವಾಕಿ ಟಾಕಿ ಸಿಂಕಿಂಗ್, ಎವ್ರಿ ಸಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆ್ಯಕ್ಚುಲಿ ನೋಡೋಕೆ ಈಸಿ ಇವರೇ, ಕೋಆರ್ಡಿನೇಷನ್ ಇಸ್ ವೆರಿ ಡಿಫಿಕಲ್ಟ್. ಅಂಥದ್ರಲ್ಲಿ ಸಮ್ಟೈಮ್ಸ್ ನೆಗ್ಲೆಕ್ಟ್ ಮಾಡಿದ್ದು ಆಗಿರುತ್ತೆ, ಅಯ್ಯೋ ಲೇಟ್ ಆಯಿತು ಬಿಡಿ ಬಿಟ್ಟಾಕಿ ಬಂತಲ್ಲ ಅಂತ. ಬಟ್ ಟು ಗೆಟ್ ಎವ್ರಿಥಿಂಗ್ ರೈಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್, ಆ್ಯಂಡ್ ಎಫರ್ಟ್ ಇಸ್ ನಥಿಂಗ್ ಬಟ್ ಮನಿ, ಎಕ್ಸ್ಟ್ರಾ ಮನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.